పెను తుఫాను తలొంచి చూసే తొలి నిప్పు కణం అతడే. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ನಾವು ಭಗವದ್ಗೀತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಲಾಸ್ಟ್ ಓದು ವಿಡಿಯೋದಲ್ಲಿ. ಹಾಗೂ ನಮ್ಮ ಚಾನಲ್ನಲ್ಲಿ ಪ್ರತಿಯೊಬ್ಬರಿಗೆ ಭಗವದ್ಗೀತೆಯ ಬಗ್ಗೆ ಗೊತ್ತಾಗುವುದಕ್ಕಾಗಿ ನಾನು ಭಗವದ್ಗೀತೆಯನ್ನು ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ನಾನು ಈ ಭಗವದ್ಗೀತೆಯನ್ನು ಹೇಳಲು ಕಾರಣವೇನೆಂದರೆ, ನಮ್ಮ ಹಿಂದೂ ಮನೆಗಳಲ್ಲಿ ಭಗವದ್ಗೀತೆ ಇರುವುದಿಲ್ಲ, ರಾಮಾಯಣ ಇರುವುದಿಲ್ಲ. ಆದ್ದರಿಂದ ಯಾರು ನಮ್ಮ ಧರ್ಮ ಹಾಳಾಗಲು ಕಾರಣ ನಾವು ಹಿಂದೂಗಳೇ, ನಮ್ಮ ಹಿಂದೂ ಸಾಧುಗಳು, ಸಂತಗಳು, ಗುರುಗಳೇ. ಯಾಕಂದ್ರೆ ನೋಡಿ, ಕ್ರೈಸ್ತವರು ತಮ್ಮ ಬೈಬಲ್ ಅನ್ನು ಪ್ರತಿ ಮನೆಗೆ ಅನ್ಸ್ತಾರೆ ಫ್ರೀಯಾಗಿ. ಕ್ರೈಸ್ತವರ ಮತ ತಗೊಂಡವರಿಗೆ ಫ್ರೀಯಾಗಿ ಬೈಬಲ್ ಅನ್ಸ್ತಾರೆ. ಹಾಗೆ ಮುಸ್ಲಿಮರಿಗೆ ಕುರಾನ್ ಅನ್ಸ್ತಾರೆ ಪ್ರತಿಯೊಬ್ಬರಿಗೆ. ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ದೇವಾಲಯಗಳಿದ್ದು, ಹಿಂದೂ ಪಂಡಿತರಿದ್ದು ಭಗವದ್ಗೀತೆ ಮನೆಗೆ ಭಗವದ್ಗೀತೆ ಹಂಚುವುದಿಲ್ಲ. ಭಗವದ್ಗೀತೆಯನ್ನು ಹಂಚಬೇಕೆಂದು ಈ ವಿಡಿಯೋದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ದೊಡ್ಡ ದೊಡ್ಡ ಆಲಯಗಳಲ್ಲಿ ಬರ್ತಕ್ಕಂಥ ಆದಾಯವನ್ನು ಸರ್ಕಾರ ತಗೊಳ್ತಿದೆಯಲ್ಲ, ಸರ್ಕಾರ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಮಾಡಿಕೊಂಡು ತಗೊಳ್ತಾ ಇದೆಯಲ್ಲ, ಮತ್ತೆ ಹಿಂದೂಗಳಿಗಾಗಿ ಮಾಡ್ತಾ ಇದೆಯೇನು? ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂಗಳು ಸರ್ವನಾಶ. ಸೊ ವೀಕ್ಷಕರೇ, ಹಾಗಾಗಿ ನಮ್ಮ ದೇಶದಲ್ಲಿ ಭಯೋತ್ಪಾದಕರನ್ನು, ಟೆರರಿಸ್ಟ್ಗಳನ್ನು ಓಡಿಸಬೇಕಂದ್ರೆ ಕಾಂಗ್ರೆಸ್ ಪಾರ್ಟಿಯನ್ನು ನಿರ್ಮೂಲನೆ ಮಾಡಬಹುದು, ಒಂದೇ ದಾರಿ. ಉಗ್ರವಾದಿಗಳು ತನ್ನಷ್ಟು ತಾನೇ ನಿರ್ಮೂಲನೆ ಆಗಿ ಹೋಗ್ತಾರೆ. ಸೊ ಈ ವಿಡಿಯೋದ ಮೂಲಕ ವೀಕ್ಷಕರಿಗೆ ಹೇಳುವ ಬಯಸುವುದೇನೆಂದರೆ, ನಮ್ಮ ಹಿಂದೂಗಳು ಪ್ರತಿಯೊಬ್ಬರ ಮನೆಯಲ್ಲಿ ದಯವಿಟ್ಟು ಭಗವದ್ಗೀತೆಯನ್ನು ಕೊಳ್ಳಿ. ಇಲ್ಲದಿದ್ದರೆ ಬ್ರಹ್ಮಕುಮಾರಿಯರು, ಇನ್ನ ಅನೇಕ ಕ್ರಿಶ್ಚಿಯನ್ರು, ಮುಸ್ಲಿಮರು ನಮ್ಮ ಗ್ರಂಥಗಳನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಗ್ರಂಥಗಳಿದ್ದು ನಮ್ಮ ದೇವರೇ ಅಂತ ಹೇಳಿ ಹಿಂದೂಗಳನ್ನು ಮೋಸ ಮಾಡಿ ತಮ್ಮ ಮತಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ. ಇದರಿಂದ ನಮ್ಮ ಹಿಂದೂ ಸನಾತನ ಧರ್ಮ, ಹಿಂದೂಗಳ ಭವಿಷ್ಯ, ಹಿಂದೂಗಳ ಜೀವನ ನಾಶವಾಗುವುದು ಖಂಡಿತ. ಸೊ ಹಾಗಾಗಿ ನಾನು ಈ ವಿಡಿಯೋ ಚಾನಲ್ ಮೂಲಕ ಭಗವದ್ಗೀತೆಯ ಪ್ರತಿಯೊಂದು ಎಪಿಸೋಡ್ನಲ್ಲಿ ಒಂದೊಂದು ಶ್ಲೋಕವನ್ನು ಹೇಳುತ್ತಾ ಹಾಗೂ ಅದರ ಅರ್ಥವನ್ನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಭಾರತ ದೇಶದ ಮಾತೃಭಾಷೆ ಸಂಸ್ಕೃತ. ಆದರೆ ಸಂಸ್ಕೃತ ಓದುವುದು ಬಹಳ ಕಷ್ಟವಾಗಿದೆ. ಯಾಕಂದ್ರೆ ನಮಗೆ ಆಗ್ಲಿಂದಲೂ ಸಂಸ್ಕೃತ ಪಠಣ ಮಾಡ್ತಾ ಇದ್ರೆ ಎಲ್ಲರಿಗೂ ಈಜಿ ಆಗ್ತಿತ್ತು. ಆದರೆ ಈ ಬ್ರಿಟಿಷರು, ಮೊಘಲರು ಬಂದ ನಂತರ ನಮ್ಮ ದೇಶದ ಗುರುಕುಲ ಪಾಠಶಾಲೆಗಳನ್ನೆಲ್ಲ ಧ್ವಂಸ ಮಾಡಿ, ಬ್ಯಾನ್ ಮಾಡಿ, ಅವರ ಒಂದು ವಿದ್ಯಾ ಪದ್ಧತಿಯನ್ನು ಮುಂದೂಡಿಸಲು ನಮ್ಮ ಗುರುಕುಲ ಪಾಠಶಾಲೆಗಳನ್ನು, ನಮ್ಮ ಜ್ಞಾನ ಕೊಡುವ ಪಾಠಶಾಲೆಗಳನ್ನು ಇವರು ನಾಶ ಮಾಡಿದರು. ಸೊ ವೀಕ್ಷಕರೇ, ಹಾಗಾಗಿ ನಾವು ಈ ವಿಡಿಯೋದ ಮೂಲಕ, ನಮ್ಮ ಚಾನಲ್ ಮೂಲಕ ಭಗವದ್ಗೀತೆಯ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಶ್ಲೋಕವನ್ನು ಹೇಳುತ್ತಾ ಹೋಗ್ತೇನೆ. ಮತ್ತೆ ನೀವು ಕೇಳಿ. ಹಾಗೂ ಹಿಂದೂಗಳು ಪ್ರತಿಯೊಬ್ಬರ ಮನೆಯಲ್ಲೇ ಭಗವದ್ಗೀತೆಯನ್ನು ಕೊಂಡು ಇಟ್ಕೊಳ್ಳಿ. ಪ್ರತಿ ದಿವಸ ಭಗವದ್ಗೀತೆಯನ್ನು ಪಠಣೆ ಮಾಡಿ ನಮ್ಮ ಧರ್ಮದ ಬಗ್ಗೆ ಜ್ಞಾನ ಬೆಳೆಸಿಕೊಳ್ಳಿ. ಇಲ್ಲದಿದ್ದರೆ ನಮ್ಮನ್ನು ಸರ್ವನಾಶ ಮಾಡಲು ಪಾಷಾಂಡ ಮತಗಳು ಬಂದು ನಮ್ಮ ಧರ್ಮಕ್ಕೆ ನಮ್ಮನ್ನು ವಿರುದ್ಧವಾಗಿ ಮಾಡಿ ಮತ್ತು ನಮ್ಮ ದೇಶಕ್ಕೆ ಅದರ ವಿರುದ್ಧವಾಗಿ ಮಾಡ್ತವೆ ಈ ಪಾಷಾಂಡ ಮತಗಳು. ಹೌದಾ ಅಲ್ವಾ? ವಿಚಾರ ಮಾಡಿ. ಸರಿ ವೀಕ್ಷಕರೇ, ಮತ್ತೆ ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ, ಮೊದಲನೇ ಭಾಗ ಅಂದ್ರೆ ಅರ್ಜುನನ ವಿಷಾದ ಯೋಗ ಅಂತ ಬರ್ತದೆ. ಸೊ ಅದರಲ್ಲಿ ಏನೇನು ಹೇಳ್ತೇನೆ ಲೇಖಕರ ಮಾತು. ಸಹೋದರಗಳಾದ ಕೌರವರು ಮತ್ತು ಪಾಂಡವರು ನಡುವೆ ಪ್ರಾರಂಭವಾಗಲಿರುವ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಲಾಯಿತು. ಸೊ ವೀಕ್ಷಕರೇ, ಅರ್ಥ ಆಯ್ತಲ್ಲ, ಕೇಳಿದ್ರಲ್ಲ? ಈ ನಮ್ಮ ಮಹಾಭಾರತ ದ್ವಾಪರ ಯುಗದಲ್ಲಿ ನಡೆದಿರ್ತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ಈ ಭಗವದ್ಗೀತೆ ಎಲ್ಲವನ್ನೂ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಲಾಯ್ತು ಅಂತೇಳಿ ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ. ಆದರೆ ಈ ಬ್ರಹ್ಮಕುಮಾರಿಯರಾದರಲ್ಲ, ಇಲ್ಲಿಲ್ಲ, ಅದು ಭಗವದ್ಗೀತೆ 3 ನಮೂನೆ ಇದೆ, 3 ಕೋನಗಳಿವೆ. ಮತ್ತು ಅದು ಅವರು ಪರಮಾತ್ಮ ನಿರಾಕಾರ ಶಿವ ಪರಮಾತ್ಮ ಹೇಳಿದಂತೆ ಹೇಳ್ತಾರೆ ಅವರು, ಅದಕ್ಕೂ ಹಿಂಜರಿದಿಲ್ಲ. ಹಾಗಾಗಿ ಹಿಂದೂಗಳು ಪ್ರತಿಯೊಬ್ಬರ ಮನೆಯಲ್ಲಿ ಭಗವದ್ಗೀತೆ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡಿ, ಪಠಣ ಮಾಡಿ. ಆಯ್ತಾ? ಸೊ ಏನ್ ಹೇಳ್ತಾರೆ ಇಲ್ಲಿ, ಭಗವದ್ಗೀತೆಯನ್ನು ಶ್ರೀ ಕೃಷ್ಣ ಪರಮಾತ್ಮ ಹೇಳಲಾಯಿತು. ಈ ಬೃಹತ್ ಯುದ್ಧಕ್ಕೆ ಕಾರಣವಾದ ಘಟನೆಗಳು ವಿವರವಾದ ವಿವರಣೆಯನ್ನು ಈ ಭಗವದ್ಗೀತೆಯಲ್ಲಿ ಸಮಯ ಸಾಮಿ ಎಂಬ ಭಾಗದಲ್ಲಿ ಹೇಳಲಾಗಿದೆ.
ಸೊ ಭಗವದ್ಗೀತೆಯನ್ನು ಮಹಾರಾಜ ಧೃತರಾಷ್ಟ್ರ ಮತ್ತು ಅವನ ಮಂತ್ರಿ ಸಂಜಯನ ನಡುವಿನ ಸಂಭಾಷಣೆ ರೂಪದಲ್ಲಿ ವಿವರಿಸಲು ಪ್ರಾರಂಭಿಸುತ್ತದೆ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಧೃತರಾಷ್ಟ್ರನು ಕುರುಡನಾಗಿದ್ದರಿಂದ ಅವನು ಸ್ವತಃ ಯುದ್ಧ ಭೂಮಿಯಲ್ಲಿ ಇರಲಿಲ್ಲ. ಆದ್ದರಿಂದ ಸಂಜಯನು ಅವನ ಯುದ್ಧ ಭೂಮಿಯ ಸಂಗತಿಗಳನ್ನು ವಾಸ್ತವಿಕವಾಗಿ ಹೇಳುತ್ತಾನೆ. ಸಂಜಯ ಮಹಾಭಾರತದ ಲೇಖಕ, ವೇದವ್ಯಾಸರ ಶಿಷ್ಯ. ವೈದಿಕ ವ್ಯಾಸರು ದೂರದ ಘಟನೆಗಳನ್ನು ನೋಡುವ ದೈವಿಕ ಶಕ್ತಿಯನ್ನು ಹೊಂದಿದ್ದಾರೆ. ಯುದ್ಧ ಭೂಮಿಯಲ್ಲಿ ನಡೆದ ಘಟನೆಗಳನ್ನು ಧೃತರಾಷ್ಟ್ರನಿಗೆ ವಿವರಿಸಲು ಅವನು ಅದೇ ಶಕ್ತಿಯನ್ನು ಸಂಜಯನಿಗೆ ಕೊಟ್ಟನು. ಸೊ ವೀಕ್ಷಕರೇ, ಈ ಭಗವದ್ಗೀತೆಯಲ್ಲಿ ಅರ್ಜುನನ ವಿಷಾದ ಯೋಗದಲ್ಲಿ ಮೊದಲನೇ ಶ್ಲೋಕವನ್ನು ಪ್ರಾರಂಭಿಸುತ್ತಿದ್ದೇನೆ. ಧೃತರಾಷ್ಟ್ರ ವಿವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯಯಾತ್ರಂ ಮಮಕಾಂ ಪಾಂಡವೇಶ್ವರ ಕಿಮುಕುರ್ಮತ ಸಂಜಯ. ಅಂದ್ರೆ ಇದರ ವಿವರಣೆ ಕೊಡ್ತಾ ಇದ್ದಾರೆ ಕೆಳಗೆ. ಯಾಕಂದ್ರೆ ಇದು ಈ ಶ್ಲೋಕಗಳೆಲ್ಲ ನಮ್ಮ ಸಂಸ್ಕೃತದಲ್ಲಿ ಭಾಷೆಯಲ್ಲಿರ್ತವೆ. ಸೊ ಸಂಸ್ಕೃತ ಭಾಷೆ ಬಹಳಷ್ಟು ಕಠಿಣವಾಗಿರುತ್ತೆ. ಅದು ನಾಲಿಗೆ ತಿರುಗಲು ಬಹಳ ಕಷ್ಟವಾಗಿದೆ. ಯಾಕಂದ್ರೆ ನಾನು ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಓದ್ತೀನಲ್ಲ, ಬಹಳ ಕಷ್ಟ ಅನಿಸುತ್ತೆ. ಯಾಕಂದ್ರೆ ನಮಗೆ ಬಹಳ ವರ್ಷಗಳಾಯ್ತಲ್ಲ ಇದರಿಂದ ದೂರ ಮಾಡಿ, ಈ ಬ್ರಿಟಿಷರು ಬಂದು ಮೊಘಲರು ಬಂದು ನಮ್ಮ ಸಂಸ್ಕೃತ ಭಾಷೆಗೆ ನಮ್ಮನ್ನು ದೂರ ಮಾಡಿ, ನಮ್ಮ ಋಷಿಮುನಿಗಳ ನೀಡ್ತಿರುವ ಜ್ಞಾನಕ್ಕೆ ನಮ್ಮನ್ನು ದೂರ ಮಾಡಿ, ಈ ಪಾಷಾಂಡ ಮತಗಳ ಇಂಗ್ಲೀಷ್ ಇವೆಲ್ಲ ನಮಗೆ ನಮ್ಮ ತಲೆ ಮೇಲೆ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ಶ್ಲೋಕಗಳು ಸಂಸ್ಕೃತದಲ್ಲಿ ಓದಲು ತುಂಬ ಕಷ್ಟ ಆಗ್ತಿದೆ. ಆದರೂ ಪ್ರಯತ್ನ ಮಾಡಿ ನಿಮಗೆ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ವೀಕ್ಷಕರೇ, ಗಮನಿಸಬೇಕಾಗಿ ವಿನಂತಿ. ಸೊ ಅರ್ಥ ಹೇಳ್ತಾ ಇದ್ದೇನೆ, ಇದರ ವಿವರಣೆ ಹೇಳ್ತಾ ಇದ್ದೇನೆ. ಧೃತರಾಷ್ಟ್ರನು ಹೇಳಿದನು, ಓ ಸಂಜಯನೇ, ಕುರುಕ್ಷೇತ್ರ ಪವಿತ್ರ ಕ್ಷೇತ್ರವನ್ನು ಯುದ್ಧ ಭೂಮಿಯಲ್ಲಿ ಮತ್ತು ಯುದ್ಧ ಮಾಡಲು ಬಯಸಿದ ನಂತರ ನನ್ನ ಮಕ್ಕಳು ಮತ್ತು ಪಾಂಡವ ಮಕ್ಕಳು ಏನು ಮಾಡಿದರು ಅಂತ ಕಸಿ ಧೃತರಾಷ್ಟ್ರನು ಸಂಜಯನಿಗೆ ಕೇಳ್ತಾ ಇದ್ದೇನೆ. ಸೊ ಇದು ಮೊದಲನೇ ಶ್ಲೋಕ ವೀಕ್ಷಕರೇ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೂ ಹೇಳಿ ಜೈ ಹಿಂದ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.